ಇತ್ತೀಚೆಗೆ ಹ್ಯಾಕರ್ಸ್ ಸೆಲೆಬ್ರಿಟಿಗಳನ್ನು ಟಾರ್ಗೆಟ್ ಮಾಡ್ತಿರುವಂಥದ್ದು. ಅದರಲ್ಲೂ ಸಹ ಕಳೆದ ವರ್ಷ 2024ರಲ್ಲಿ ಡಿಜಿಟಲ್ ಅರೆಸ್ಟ್ ಆಗಿದ್ರು ನಟಿ ಹಾಗೂ ನಿರ್ದೇಶಕಿ ರೂಪಾ ಅಯ್ಯರ್ ಅವರು. ನಿನ್ನೆ ಅಷ್ಟೇ ಇದರ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ಕಂಡಿದೆ. ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಮೊಬೈಲ್ ಹ್ಯಾಕ್ ಆಗಿರುವಂಥದ್ದು. ಸದ್ಯಕ್ಕೆ ಯಾಕೆ ಸೆಲೆಬ್ರಿಟಿ ಮೊಬೈಲ್ ಹ್ಯಾಕ್ ಆಗ್ತಾ ಇದೆ, ಜೊತೆಗೆ ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಇತ್ತೀಚಿನ ಜನ್ರೇಷನಲ್ಲಿ ಯಾಕೆ ಕೇಳಿ ಬರ್ತಾ ಇದೆ ಅನ್ನುವಂಥದ್ದನ್ನ ಒಂದಷ್ಟು ಮಾಹಿತಿ ರೂಪಾ ಅಯ್ಯರ್ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಕಳೆದ ವರ್ಷ ನೀವು ಅಲರ್ಟ್ ಆಗಿದ್ರಿ, ನಿಮಗೆ ಗೊತ್ತಿತ್ತು, ಅದ್ರ ಬಗ್ಗೆ ಒಂದಷ್ಟು ನಾಲೆಜ್ ಇತ್ತು, ಹಾಗಾಗಿ ಅದರಿಂದ ಬೇಗ ಪಾರಾದ್ರಿ. ಬಟ್ ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ, ಬೇರೆ ಸೆಲೆಬ್ರಿಟೀಸ್ ಕೂಡ ಇದಕ್ಕೆ ಒಳಗಾಗ್ತಿರುವಂಥದ್ದು. ಬರೀ ಸೆಲೆಬ್ರಿಟೀಸ್ ಮಾತ್ರ ಅಲ್ಲ, ನೀವು ನಂಬಲ್ಲ, ಅನೇಕ ಜನ ಬ್ಯಾಂಕ್ ಮ್ಯಾನೇಜರ್ಸು, ಅನೇಕ ಜನ ಪೊಲೀಸ್ ಆಫೀಸರ್ಸು ಎಲ್ಲರೂ ಇದ್ರೂ ಇವ್ರೇನು ಮಾಡ್ತಾ ಇದ್ದಾರೆ. ಮೊದಲೆಲ್ಲ ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ಚೆಕ್ ಬುಕ್ ಇಟ್ಕೊಂಡು ಬ್ಯಾಂಕಿಗೆ ಹೋಗಿ ವಿಡ್ರಾ ಮಾಡ್ಕೊಂಬಂದು ನಾವೆಲ್ಲ ಸೇಫಾಗಿರ್ತಿದ್ವಿ. ಇವಾಗ ಹೇಗಾಗ್ತಾ ಇದೆ ಅಂದರೆ, ನೀವು ಪಕ್ಕದಲ್ಲೇ ಕೂತಿದ್ರು ಕೂಡ ನನ್ನ ಫೋನಿಂದ ನಿಮ್ಮ ಫೋನನ್ನು ಕನೆಕ್ಟ್ ಮಾಡ್ಕೋಬಹುದು. ಸೊ ನಾನೇನೋ ಒಂದು ಓಪನ್ ಮಾಡಿಬಿಟ್ಟು ನಂಬರ್ ಒತ್ಬಿಟ್ಟೆ ಅಂದ್ಕೊಳ್ಳಿ ಬೈ ಮಿಸ್ಟೇಕ್ ಹಿಂಗೆ, ಸೊ ಅವರೊಂದು ಪಾಸ್ವರ್ಡ್ ಹಾಕಿರೋದು ಇದನ್ನು ನಮ್ಗೆ ಇವಾಗ ಫೇಸ್ಬುಕ್ ಅದೆಲ್ಲ ಆ್ಯಕ್ಸಸ್ಗೆ ಒಂದು ನಂಬರ್ ಬರೋ ಥರ ತಕ್ಷಣ ನಂದು ನಿಮ್ಮದು ಅಕೌಂಟ್ ಎಲ್ಲ ಓಪನ್ ಆಗುತ್ತೆ. ಸೊ ಆ ಥರ ತುಂಬ ಟೆಕ್ನಾಲಜಿಕಲಿ ತುಂಬ ಬೆಳೆದು ಇದು ಬಂದಿದ್ದಾರೆ. ನನಗೆ ಲಾಸ್ಟ್ ಇಯರ್ ಡಿಜಿಟಲ್ ಅರೆಸ್ಟ್ ಆದಾಗಲೂ ಅಷ್ಟೇ, ನನ್ನ ಆಧಾರ್ ಕಾರ್ಡನ್ನು ಮತ್ತು ಪಾಸ್ಪೋರ್ಟ್ ಕಾಪಿನ ಇಟ್ಕೊಂಡು ಈ ರೀತಿ ಮುಂಬೈ ಪೊಲೀಸ್ ಆಫೀಸರ್ ಆಗಿ ನಾವು ಫೋನ್ ಮಾಡ್ತಾ ಇದ್ದೀವಿ ಅಂತ ನನಗೆ ವಿಡಿಯೋ ಇಟ್ಕೊಂಡೇ 24 hours ನನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ರು. ಬಟ್ ಅವ್ರು ಯಾವಾಗ ದುಡ್ಡು ಕೇಳಿದ್ರು ಆವಾಗ ನನಗೆ ಗೊತ್ತಾಗೋಯ್ತು, ಸೊ ಈ ರೀತಿ ಮೋಸ ಮಾಡೋಕ್ಕೆ ಬಂದಿದ್ದಾರೆ ಅಂತ. ಲಕ್ಕಿಲಿ ನಾನೇನು ಮಾಡ್ತೀನಿ ಗೊತ್ತಾ, ನಂದೆಲ್ಲ ಕಂಪ್ನಿ ಅಕೌಂಟ್ ಇರೋದ್ರಿಂದ ಆನ್ಲೈನ್ ಆಪ್ರೇಟೇ ಮಾಡಲ್ಲ. ಸೊ ನಾನು ಬ್ಯಾಂಕಿಗೆ ಹೋಗಿ ಕಳಿಸ್ತೀನಿ ಇರಿ ಅಂತ ಹೇಳಿದೆ ಅವ್ರಿಗೆ. ಕಳಿಸ್ತೀನಿ ಇರಿ ಅಂದ್ಬಿಟ್ಟು ತಕ್ಷಣ ಇಲ್ಲಿನ CBI ಆಫೀಸರ್ಗೆ ಫೋನ್ ಮಾಡಿದೆ. ಆಮೇಲೆ ನಾನು ಆನ್ಲೈನ್ ಹುಡುಕಿದ್ರು ಅದೆಲ್ಲ ಕರೆಕ್ಟಾಗಿ ಬಂದಿತ್ತು. ಅದು ರೆಡ್ ಫೋರ್ಟಿಂದ ಯಾವ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಕನೆಕ್ಟ್ ಆಗಿದೆ ಏನೇನು ಅಂತ ನಂಬರ್ಸ್ ಎಲ್ಲ ನೋಡಿ ಅಷ್ಟು ಹ್ಯಾಕ್ ಮಾಡ್ತಾರೆ. ಅವ್ರ ಫೋನ್ ಕಾಲು ಪೊಲೀಸ್ ಸ್ಟೇಷನ್ ನಂಬರಿಂದನೇ ನಮಗೆ ಬರುತ್ತೆ, ನಮ್ಮ ಫೋನಲ್ಲಿ ರಿಂಗ್ ಆಗೋದು. ಆದರೆ ನಾವು ಎಷ್ಟೇ ಎಚ್ಚರದಿಂದ ಇರ್ತೀವಿ ಅಂತ ಹೇಳಿದ್ರೂ ಕೂಡ, ಈಗ ನೋಡಿ ಉಪೇಂದ್ರ ಸರ್ಗೂ ಮತ್ತು ಪ್ರಿಯಾಂಕಾ ಮ್ಯಾಮ್ಗೆಲ್ಲ ಹ್ಯಾಕ್ ಆಗಿರೋದು, ನಾವು ಎಷ್ಟೇ ಎಚ್ಚರದಿಂದ ಇರ್ತೀವಿ ಅಂತಂದರೂ ಕೂಡ ಅವ್ರು ಇನ್ನೊಂದು ರೂಟನ್ನು ಹುಡುಕೊಳ್ತಾರೆ. ಆಮೇಲೆ ಇನ್ನೊಂದು ಏನಂತೆ ಗೊತ್ತಾ, ನಮ್ಮೆಲ್ಲ ರಾಜ್ಯಗಳಲ್ಲೂ ಲಿಸ್ಟು ರಾಜ್ಯಗಳಿಂದನೇ ಹೋಗ್ತಿದೆಯಂತೆ. ಯಾರ ಹತ್ರ ದುಡ್ಡಿದೆ, ಯಾರು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿದ್ದಾರೆ, ಯಾರ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಆಮೇಲೆ ಯಾರಿಗೆ ಕಂಟಿನ್ಯೂಸ್ ಆಗಿ ದುಡ್ಡು ಬರ್ತಿದೆ. ಅದೇ ನೋಡಿ ಬಡವರಿಗೆ ಇದೆಲ್ಲ ಆಗಲ್ಲ. ಬಡವರಿಗೆ ಯಾರೋ ಅನ್ನೋನ್ ವ್ಯಕ್ತಿ ಫೋನ್ ಮಾಡಿದ್ರು ಗೊತ್ತಿಲ್ಲ ಇಡ್ರಿ ಅಂತ ಹೇಳ್ಬಿಡ್ತಾರೆ. ಬಟ್ ಯಾರ್ಯಾರು ಚಿಕ್ಕ ಚಿಕ್ಕ ಕಂಪ್ನಿ ಕೆಲಸ ಮಾಡ್ತಿರೋರು ಅಥವಾ KYC ಅವಶ್ಯಕತೆ ಇರೋವಂಥವ್ರು ಕರೆಕ್ಟಾಗಿ ಇವರು ಟ್ಯಾಪ್ ಮಾಡಿಬಿಟ್ಟು ಹಿಡಿತಾರೆ. ಯಾಕೆ ಗೊತ್ತಾ, ನನಗೆ ತುಂಬ ಸತಿ ಹಿಂಗಾದಾಗ ಬ್ಯಾಂಕಲ್ಲಿ ಅಕೌಂಟ್ ಸೀಸ್ ಆಗಿ ನನಗೆ 15 days ಲಾಕ್ ಮಾಡಿಬಿಡೋರು. ಅದಕ್ಕಾಗಿ ನಾನು ಈ ಕಾಲ್ನ ತೊಗೊಂಡು 24 hours ಅನುಭವಿಸ್ದೆ. ಆಮೇಲೆ ನನಗೆ ಗೊತ್ತಾಯಿತು, ಎಂಡಲ್ಲಿ ಹೇಳಿದ್ರು, ನಾನು ಯಾವಾಗ ಅಣ್ಣಾಮಲೈ ಸರ್ಗೆ ಕೇಸ್ನ ಹ್ಯಾಂಡಲ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ ಅಂತಂದಾಗ ಡೋಂಟ್ ಹೇಟ್ ಮುಸ್ಲಿಮ್ಸ್ ಅಂತೆಲ್ಲ ಅವ್ರು ಯಾವಾಗ ಹಾಕಿದ್ರು ಆವಾಗ ಗೊತ್ತಾಯಿತು, ಇವ್ರು ಬೇಕು ಅಂತಲೇ ಇದೆಲ್ಲ ಮಾಡೋದಕ್ಕಾಗಿ ಬಂದಿದ್ದಾರೆ. ಆಮೇಲೆ ಅವ್ನು ಓಪನ್ ಆಗೇ ಹೇಳ್ದೆ ಆ ವ್ಯಕ್ತಿ, ನಾವೆಲ್ಲ ಇಂಡಿಯಾಲಿ ಕೂತಿಲ್ಲ ಅದಕ್ಕೆ ನೋಡಿ ಸರ್ಕಾರದವ್ರು ಹೋಗಿ ಅವ್ರನ್ನ ಹಿಡಿಯೋಕ್ಕಾಗ್ತಿಲ್ಲ. ಈ ಥರದ್ದು ಎಷ್ಟೊಂದು ಕೇಸಸ್ ಆಗಿದೆ ಥ್ರೂಔಟ್ ಇಂಡಿಯಾ. ಕೋಟ್ಯಾಂತರ ರೂಪಾಯಿ ಜನ ಕಳ್ಕೊಂಡಿದ್ದಾರೆ ಅತಿ ದೊಡ್ಡ ದೊಡ್ಡ ಫ್ಯಾಮಿಲಿಗಳಲ್ಲಿ. ಆದರೆ ಅವ್ರನ್ನ ಹಿಡಿಯೋಕ್ಕಾಗ್ತಿಲ್ಲ, ಯಾಕೆಂದರೆ ಅವ್ರು ನಮ್ಮ ದೇಶದಲ್ಲಿ ಕೂತಿಲ್ಲ. ಅದೇ ಈಗ ಮುಖ್ಯವಾಗಿ ಸೆಲೆಬ್ರಿಟೀಸ್ ಅಂತ ಬಂದಾಗ ಅದು ಓಪನ್ ಅಪ್ ಆಗಿ ಎಲ್ರಿಗೂ ಗೊತ್ತಾಗುತ್ತೆ, ಇವ್ರಿಗೂ ಕೂಡ ಈ ರೀತಿ ಆಗ್ತಾ ಇದೆಯಾ, ಜನರಿಗೆ ಆಗುತ್ತೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ವಿಡಿಯೋ ಮಾಡಿ ಬಿಟ್ಬಿಡ್ತಾರೆ. ಬಟ್ ನಿಮಗಾದಾಗ ಅವರು ಅಲರ್ಟ್ ಆಗ್ತಾರೆ, ಯಾವ ರೀತಿ ಜಾಗೃತಿಯಿಂದ ಇರಬೇಕು ಅನ್ನುವಂಥದ್ದು. ನಿಮ್ಮ ಪ್ರಕಾರ ಯಾವ ರೀತಿ ಇದು ಒಂದು ಹ್ಯಾಕ್ ಆಗ್ತಿರಬಹುದು? ಅದರಲ್ಲೂ ಸಹ ನಿನ್ನೆ ಅಷ್ಟೇ ಆಗಿರುವಂತಹ ಒಂದು ಬೆಳವಣಿಗೆ, ಉಪೇಂದ್ರ ಇರಬಹುದು, ಪ್ರಿಯಾಂಕಾ ಉಪೇಂದ್ರ ಅವ್ರ ಮ್ಯಾನೇಜರ್ ಸಹಿತ ಅವ್ರ ಮೊಬೈಲ್ ಕೂಡ ಹ್ಯಾಕ್ ಆಗಿರುವಂಥದ್ದು. ಪ್ರತಿಯೊಬ್ಬರಿಗೂ ಯಾರಾದರೂ ಮೆಸೇಜ್ ಮಾಡಿದ್ರೆ 55,000 ಕಳಿಸಿ, ಪ್ಲೀಸ್ ಹೆಲ್ಪ್ ಬೇಕು ಅನ್ನುವಂಥದ್ದು. ಅದು ಮೀಡಿಯಾ ಅವ್ರನ್ನೆಲ್ಲ ಕೇಳಿದ್ರಂತಲ್ಲ ನೋಡಿ, ಯಾವಾಗ ಸಿಕ್ಕಾಕೊಂಡ್ರು ಅದು ಸುಳ್ಳು ಅಂತ ಹೇಳ್ಬಿಟ್ಟು. ಎಲ್ಲೋ ಇವ್ರು ಯಾರ್ದೋ ಫ್ಯಾಮಿಲಿಲಿ ಫೋನು, ಅದೇ ಒಬ್ಬರು ಪಕ್ಕ ಒಬ್ರು ಇದ್ದಾಗಲೇ ಅವ್ರ ಪಕ್ಕದಲ್ಲೇ ಹಿಂಗೆ ಕನೆಕ್ಟ್ ಮಾಡ್ಕೋಬಹುದು. ಆ ರೀತಿ ಎಲ್ಲೋ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಜನ, ಅವ್ರದ್ದು ಅವ್ರ ಮ್ಯಾನೇಜರ್ದು. ಹಾಗಾಗಿ ಅವ್ರದ್ದು ಸಿಕ್ಕಾಕೊಂಡಿರುತ್ತೆ. ಇಲ್ಲ ಅಂದರೆ ಈಸಿಲಿ ಇವ್ರ ಪಾಸ್ವರ್ಡು, ಇವ್ರ ಯೂಸರ್ ನೇಮು ಮತ್ತು ಇದೆಲ್ಲ ಯಾರಿಗೂ ಗೊತ್ತಿರೋದಿಲ್ಲ. ಆಮೇಲೆ ಸಾಮಾನ್ಯ ಮನುಷ್ಯರದ್ದು ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳ್ದಂಗೆ ಅನೇಕ ಜನ ಆಫೀಸರ್ಸ್ದು ಅನೇಕ ಜನ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಪ. 80 ಲಕ್ಷ 90 ಲಕ್ಷ. ನೀವು ನಂಬಲ್ಲ, ನಾರ್ತಲ್ಲಿ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಹಂಗೆ ಆತ್ಮಹತ್ಯೆ ಮಾಡಿಕೊಂಡ್ರು. ನನ್ನ ಮಗಳನ್ನ ಓದಿಸ್ಬೇಕು ಅಂತ ನಾನು 80 ಲಕ್ಷ ಇಟ್ಕೊಂಡಿದ್ದೆ, ಅದನ್ನು ತೊಗೊಂಡ್ಬಿಟ್ರು ಈ ರೀತಿ ಅಂತ. ನೋಡಿ, ಅಷ್ಟು ಹಿರಿಯರಾದವರು, ಅಷ್ಟು ಮೆಚುರಿಟಿ ಇರೋರ್ನು ಕೂಡ ಇವರು ತಿರುಗಿಸಿ ಮರಗಿಸಿ ಹಿಂಗೆ ಕಿತ್ಕೊಂಡ್ಬಿಡ್ತಾರೆ. ಆಮೇಲೆ ನೀವೇನೋ ಹಾಕಕ್ಕೆ ಹೋಗಿ ಏನನ್ನೋ ಒತ್ಬಿಟ್ಟಿರ್ತಿರಲ್ವ ಲಿಂಕು, ನಮಗೆ ಗೊತ್ತಿರಲ್ಲ.
ಯಾವುದೋ ಹೊಸದಾಗಿ ಬಂದರೆ ಅದನ್ನ ಆಪ್ರೇಟ್ ಮಾಡೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಸೊ ಆ ಟೈಮಲ್ಲಿ ಅದನ್ನು ಇವರಲ್ಲಿ ಕನೆಕ್ಟ್ ಮಾಡ್ಕೊಂಬಿಟ್ಟಿರ್ತಾರೆ. ಅದಕ್ಕೆ ನಾನು ಏನು ಸೇಫ್ ಅಡ್ವೈಸ್ ಕೊಡ್ತೀನಿ ಅಂತ ಹೇಳಿದ್ರೆ, ಕೆಲವೊಂದು ಸಲ ನಮಗೆ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಬ್ಯಾಂಕ್ಗೆ ಹೋಗಿ ನಾವು ಆಪ್ರೇಟ್ ಮಾಡೋದು ಬೆಟರ್. ದೊಡ್ಡ ಅಮೌಂಟ್ಗೆ ಈಗೇನೋ ಫೋನ್ಪೇನಲ್ಲಿ ಇದರಲ್ಲಿ ನಾವು ಒಂದು ಅಕೌಂಟ್ಗೆ ಇಟ್ಕೊಳ್ತೀವಿ ಅಂದರೆ ಅದರಲ್ಲಿ ಪುಟ್ಟ ಅಮೌಂಟ್ ಇಟ್ಕೋಬೇಕು. ನಿಮ್ಮದು ಬೇರೆ ಸಪ್ರೇಟ್ ಅಕೌಂಟ್ನ ಓಪನ್ ಮಾಡಿಕೊಂಡು ಅಲ್ಲಿಗೆ ದೊಡ್ಡ ಅಮೌಂಟನ್ನ ಇಟ್ಕೊಳ್ಳಿ. ಯಾವತ್ತೂ ರೆಗ್ಯುಲರಾಗಿ ನಿಮ್ಮ ಫೋನಲ್ಲಿ ಆ್ಯಕ್ಸಸ್ ಇರೋವಂಥದ್ರಲ್ಲಿ ಅಕೌಂಟಲ್ಲಿ ದೊಡ್ಡ ಅಮೌಂಟನ್ನು ಇಟ್ಕೊಳ್ಳೇಬೇಡಿ, ಕೂಡಿಡೋ ಅಂಥ ದುಡ್ಡನ್ನು. ಈ ನೆಕ್ಸ್ಟ್ ಇನ್ನೂ ಟೆಕ್ನಾಲಜಿ ಬೆಳೆಯುತ್ತೆ. ನಿಮ್ಗೆ ಹಿಂಗೆ ಸುಮ್ಮನೆ ಏನೋ ಫೋಟೋ ತೊಗೊಂಡ್ರೆ ನಮ್ಮನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮದೆಲ್ಲ ಗೊತ್ತಾಗತ್ತಂತಲ್ಲ. ಸೊ ಅದೆಲ್ಲ ಏನು ಬೇಕಾದರೂ ಮಾಡ್ಕೊಳ್ತಾರೆ. ಸೊ ಟೆಕ್ನಾಲಜಿ ಬದಲಾಗ್ತಾ ಇದ್ದಂಗೆ ನಾವು ಇದೇನಂದರೆ ಅಸ್ಟ್ರಾಲಜಿಕಲಿ ಜ್ಯೋತಿಷಾಸ್ತ್ರದಲ್ಲಿ ರಾಹು ಪ್ರಭಾವ ಜಾಸ್ತಿ ಆಗ್ತಿದ್ದಂಗೆ, ಟೆಕ್ನಾಲಜಿ ಬದಲಾಗ್ತಿದ್ದಂಗೆ ನಿಮ್ಮ ಹತ್ರ ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಆವಾಗಲೂ ಬಂದು ನಮ್ಮನ್ನು ಆಳ್ಬಿಟ್ಟು ಹೋದರು ಬ್ರಿಟಿಷವರು ಮತ್ತು ಬೇರೆ ದೇಶದವರೆಲ್ಲ. ಇವಾಗ ನೋಡಿ ಟೆಕ್ನಾಲಜಿ ಹೊಸದಾಗಿ ಬರ್ತಿರೋಂಗೂ ನಮ್ಮಿಂದ ಕಿತ್ಕೊಂಡು ಬೇರೆ ದೇಶದಲ್ಲಿ ಕೂತ್ಕೊಂಡೇ ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಬುದ್ಧಿವಂತರಾಗಬೇಕು ಅವ್ರಿಗಿಂತ ಅಂತ ಹೇಳಿದ್ರೆ, ಫೋನಲ್ಲಿ ಅಕೌಂಟ್ ಲಿಂಕ್ ಆಗಿರೋದ್ರಲ್ಲಿ ಯಾವುದ್ರಲ್ಲೂ ದುಡ್ಡಿಟ್ಕೋಬೇಡಿ. ಈಗ ಫೋಟೋ ಎಡಿಟಿಂಗ್ ಆ್ಯಪ್ ಇರ್ಬೋದು, ಇತ್ತೀಚೆಗಷ್ಟೇ ಒಂದಷ್ಟು ಟ್ರೆಂಡಿಂಗ್ ಆ್ಯಪ್ಗಳು ಬಂದಿವೆ. ಅದರ ChatGPT ಇರ್ಬೋದು, ನಾವು ಯಾವ ರೀತಿ ಪ್ರಾಂಪ್ಟ್ ಕೊಡ್ತೀವಿ ಅದೇ ರೀತಿ ಬ್ಯಾಕ್ಗ್ರೌಂಡ್ ಇರ್ಬೋದು, ನಮ್ಮ ಇಡೀ ದೇಹದ ಎಲ್ಲ ಚಿತ್ರ ಇರಬಹುದು ಸಂಪೂರ್ಣವಾಗಿ ಬದಲು ಮಾಡುತ್ತೆ. ಅಷ್ಟು ಚೆನ್ನಾಗಿ ಈಗ ಮಾಡಿಕೊಡ್ತಾ ಇರೋವಂಥದ್ದು. ಇದರಿಂದನೂ ನಮ್ಮ ಫೋನಲ್ಲಿರುವಂಥ ಡಾಟಾ ಅನಾಲಿಸಿಸ್ ಆಕ್ಸೆಸ್ ಮಾಡ್ತಾರಾ? ಖಂಡಿತ ಮಾಡ್ತಾರೆ. ಸೊ ಅದನ್ನೇ ನಾನು ಹೇಳೋದು, ನಾ ಹತ್ತಿರ ಬಂದು 5 ನಿಮಿಷ 10 ನಿಮಿಷ ಪಕ್ಕದಲ್ಲಿ ಕೂತಿದ್ವಿ ಅಂದರೆ ಯಾರು ಪಕ್ಕ ಕೂತಿದ್ದೀವಿ ಅನ್ನೋದ್ರ ಬಗ್ಗೆನೂ ನಾವು ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ನಾವು ಪಕ್ಕದಲ್ಲಿ ಕೂತಿದ್ದಾಗ ಅಥವಾ ಅರ್ಜೆಂಟಾಗಿ ಏನೋ ವೇದಿಕೆ ಮೇಲೆ ಕರೆದ್ರು ಅಂತಂದಾಗ ಹಿಂಗೆ ಫೋನ್ ಇಟ್ಬಿಟ್ಟು ಹೋಗ್ತೀವಿ ಪಕ್ಕದಲ್ಲಿಂದಾಗ, ಅವರು ಮೀಡಿಯಾ ವ್ಯಕ್ತಿ ರೂಪದಲ್ಲೂ ಬರಬಹುದು. ಸರ್ ನಿಮ್ಮ ಇಂಟರ್ವ್ಯೂ ಮಾಡ್ತೀವಿ ಬನ್ನಿ, ಅಥವಾ ನಿಮ್ಮ ಹತ್ರ ಏನೋ ಮಾತಾಡಬೇಕು ಬನ್ನಿ ಅಂತಂದಾಗ ಸೆಲೆಬ್ರಿಟೀಸ್ ಅವ್ರನ್ನ ಹತ್ತಿರದಲ್ಲಿ ಬಿಟ್ಕೊಳ್ತಾರೆ. ಅವಾಗ ಒಬ್ಬರು ಫೋನ್ ಪಕ್ಕ ಇನ್ನೊಬ್ರು ಫೋನ್ ಇಟ್ಟಿದ್ರೆ ಪಕ್ಕದಲ್ಲೇ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಆ್ಯಂಡ್ ಮೆನಿ ಪೀಪಲ್ ನೀವು ನೋಡಿರಬಹುದು, ನಿಮ್ಮ ವಾಟ್ಸಪ್ ಚಾಟ್ಸು ಅವ್ರಿಗೆ ಹೋಗಿರುತ್ತೆ, ಆಮೇಲೆ ನಿಮ್ಮ ಫೋನ್ ಲಿಂಕ್ ಅವ್ರಿಗೆ ಹೋಗಿರುತ್ತೆ. ಬಟ್ ಕೆಲವು ಸತಿ ನಾವು OTP ಕೊಟ್ರೇ ಓಪನ್ ಆಗಬೇಕಲ್ವ ಅಕೌಂಟು ಅನ್ನೋದು ಇರೋದಿಲ್ಲ. ನಾವು ಅರ್ಜೆಂಟಾಗಿ ಏನು ಮಾಡ್ತೀವಿ, ಹಿಂಗೆ ಅಂದ್ಕೊಂಡು ಏನೋ ಒತ್ತುಬಿಟ್ಟಿರ್ತೀವಿ, ಅದೇ ಅವ್ನಿಗೆ ಬೇಕಾಗಿರುತ್ತೆ ಆ್ಯಕ್ಸಸ್ ಪಿನ್ ಕೋಡು. ಸೊ ಅವಾಗ ಅದನ್ನು ಆ್ಯಕ್ಸಸ್ ಮಾಡ್ಕೊಳ್ತಾರೆ. ಅಥವಾ ನಾವೇ ಯಾರಿಗೋ ಫೋನ್ಪೇ ಲಿಂಕ್ ಅಂಗಡಿ ಲಿಂಕ್ ಕೊಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಅವ್ರು ಅದರಿಂದನೂ ಲಿಂಕ್ ಮಾಡ್ಕೊಳ್ಳೋದು ಕಂಡಿಡ್ಕೊಂಡಿರ್ತಾರೆ. ಈಗ ನೀವು ಡಿಜಿಟಲ್ ಅರೆಸ್ಟ್ ಆದಮೇಲೆ ಎಷ್ಟು ಜಾಗ್ರತೆಯಿಂದ ನಿಮ್ಮ ಮೊಬೈಲ್ ನೀವು ಸೇಫಲ್ಲಿ ಇಟ್ಕೊಂಡಿದ್ದೀರಾ ಅಂತ? ಇಲ್ಲ, ನಾನೆಲ್ಲ ದೇವ್ರಿಗೆ ಬಿಟ್ಬಿಡ್ತೀನಿ. ಒಂದು ಬುದ್ಧಿ ಕಲ್ತಿದ್ದೇನು ಅಂದರೆ, ದೇವ್ರು ನನ್ನ ಮೊದಲಿಂದ ಪ್ರೊಟೆಕ್ಟ್ ಮಾಡಿದ್ರು. ನಾನು ₹1 ಕೊಟ್ಟಿಲ್ಲ ಸದ್ಯ ನನ್ನ ಡಿಜಿಟಲ್ ಅರೆಸ್ಟಲ್ಲಿ. ನಾನು ಟೈಮ್ ವೇಸ್ಟ್ ಮಾಡಿಕೊಂಡೆ ಅಷ್ಟೇ ಹೊರತು ನಾನು ದುಡ್ಡು ಕೊಡೋಕ್ಕೆ ಹೋಗಿಲ್ಲ. ಆಮೇಲೆ ನಾನು ಮೊದಲಿಂದನೂ ನನ್ನ ಟ್ರಸ್ಟ್ಗಳ ಅಕೌಂಟು ಮತ್ತು ಕಂಪ್ನಿ ಅಕೌಂಟ್ ಆಪ್ರೇಟ್ ಮಾಡೋದ್ರಿಂದ ನಾನು ಯಾವತ್ತೂ ಆನ್ಲೈನಲ್ಲಿ ಆ್ಯಕ್ಸಸ್ಸೇ ಇಟ್ಕೊಂಡಿಲ್ಲ. ನಾನು ಸಾಮಾನ್ಯ ಮರ್ತೋಗ್ತೀನಿ ಯೂಸರ್ ನೇಮ್ ಪಾಸ್ವರ್ಡ್ನ, ಅದಕ್ಕೆ ನಾನು ಆಪ್ರೇಟೇ ಮಾಡಲ್ಲ. ನನ್ನ ಹಸ್ಬೆಂಡ್ ಆಪ್ರೇಟ್ ಮಾಡ್ತಿದ್ದ. ಇವಾಗ ಅವನಿಗೂ ನಾನು ಹೇಳಿದೆ ಆನ್ಲೈನ್ ಆಪ್ರೇಟ್ ಮಾಡಬೇಡ ಅಂತ. ದೊಡ್ಡ ಅಮೌಂಟ್ ಇದ್ದರೆ ಬ್ಯಾಂಕ್ಗೆ ಹೋಗಿ ನಾನು RTGS ಮಾಡ್ತೀನಿ, ಬ್ಯಾಂಕ್ ಮೂಲಕನೇ ಕಳಿಸ್ತೀನಿ. ಇದರಲ್ಲೆಲ್ಲ ₹1000 ₹500 ಇದ್ದರೆ ಇದರಲ್ಲಿ ಫೋನಲ್ಲಿ ಹಾಕ್ತೀನಿ, ಆ ಥರ. ಥ್ಯಾಂಕ್ ಯು ಮೇಡಮ್. ನಿಮ್ಮಿಂದ ಅಟ್ಲೀಸ್ಟ್ ನಿಮ್ಮ ಅಭಿಮಾನಿಗಳು ಫಾಲೋವರ್ಸು ಇರ್ತಾರೆ, ಅವರು ಅಲರ್ಟ್ ಆಗ್ತಾರೆ. ಥ್ಯಾಂಕ್ ಯು. ಸೊ ಇದಿಷ್ಟು ನಟಿ ಹಾಗೂ ನಿರ್ದೇಶಕಿ ರೂಪಾ ಅಯ್ಯರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.